ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದನ್ನ ಹೆಂಗೆ ಡಿಪೆಂಡ್ ಮಾಡ್ಕೊಳ್ತಾರೆ ಮುಖ್ಯಮಂತ್ರಿಗಳು ಅಂತ ಹೇಳಿ. ಇನ್ನು ಎರಡನೇ ಸವಾಲು, ಪಂಚ ಸವಾಲುಗಳಲ್ಲಿ ಎರಡನೆಯದ್ದು ಅಂತ ಅಂದ್ರೆ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ದು. ಕಳಂಕಿತ ಆರೋಪ ಹೊತ್ತವರಿಗೆ ಸಚಿವ ಸ್ಥಾನ ಕೊಟ್ಟಿರೋದು. ಡಿ.ಕೆ. ಶಿವಕುಮಾರ್ ಸಂಪುಟದ ಸಚಿವ ನಾಗೇಂದ್ರ ಅವರನ್ನ ಬಿಜೆಪಿ ಮತ್ತು ಜೆಡಿಎಸ್ ಟಾರ್ಗೆಟ್ ಮಾಡ್ಕೊಂಡಿದ್ದಾವೆ. ವಾಲ್ಮೀಕಿ ಹಗರಣದ ಪ್ರಮುಖ ಆರೋಪಿಯಾಗಿದ್ದಾರೆ ನಾಗೇಂದ್ರ. ಈ ಕೇಸ್ನಲ್ಲಿ ಇಡಿ, ಸಿಬಿಐ ಎಂಟ್ರಿ ಆಗಿರೋದು. ಜಾಮೀನನ್ನ ಪಡ್ಕೊಂಡು ಬಂದಿದ್ದಾರೆ ನಾಗೇಂದ್ರ ಅವರು. ಪ್ರಕರಣದಲ್ಲಿ ಈವರೆಗೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಆದರೂ ಸಚಿವ ಸ್ಥಾನವನ್ನ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಬಿಡಲ್ಲ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ರಾಜೀನಾಮೆ ಪಡೆಯದಿದ್ರೆ ಪಟ್ಟು ಅಂದ್ರೆ ಲೂಸ್ ಮಾಡಲ್ಲ, ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ ಅನ್ನೋ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಹಠ ತೊಟ್ಟು ನಿಂತಿರೋದು. ಈ ಸವಾಲು ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಮುಳುವಾಗಬಹುದಾ? ಇದನ್ನ ಗ್ಯಾರಂಟಿಯಾಗಿ ಕಾಂಗ್ರೆಸ್ ವಿರುದ್ಧ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೆ ಜೆಡಿಎಸ್ ದೊಡ್ಡ ಮಟ್ಟದ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ವೇದಿಕೆಯನ್ನ ರೆಡಿ ಮಾಡ್ಕೊಂಡಿದ್ದಾವೆ. ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ನೀವು ಬನ್ನಿ ನಾಡಿದ್ರಿಂದ ಅದಂಗೆ ಸೆಷನ್ ನಡೆಸಿರೋ ಅಂತ. ಅದಕ್ಕೆ ಒಂದು ಕಾರಣನೂ ಇದೆ. ನೀಟ್ ವಿಚಾರದಲ್ಲಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಮತ್ತೆ ಇಂಡಿ ಒಕ್ಕೂಟ ಯಾವ ರೀತಿಯಾಗಿ ನಡ್ಕೊಳ್ತು, ಧರ್ಮೇಂದ್ರ ಪ್ರಧಾನ್ ಅವರನ್ನ ಯಾವ ರೀತಿಯಾಗಿ ರಾಜೀನಾಮೆಯನ್ನ ಪಡ್ಕೊಂಡ್ರು, ಅದು ಒಂದು ಕಡೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಇನ್ನೇನು ಚುನಾವಣೆಗಳು ಸಾಲಾಗಿ ಬರ್ತಾ ಇದ್ವು. ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಾ ಇದೆ. ಅದಾದ ಬಳಿಕ ಮೊದಲು ಜಿಬಿ, ಅದಾದ ಬಳಿಕ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ಬಳಿಕ ಬರೋದೇ ವಿಧಾನಸಭಾ ಚುನಾವಣೆ. ಇನ್ನು ಪ್ರತಿದಿನವೂ ಕೂಡ ಎಲೆಕ್ಷನ್ ರಾಜಕೀಯವನ್ನ ಲೆಕ್ಕಾಚಾರವನ್ನ ಹಾಕೊಂಡೆ ನಾವು ಈ ಅಸ್ತ್ರವನ್ನು ಬಳಸಿದ್ರೆ ನಮ್ಗೆ ಎಷ್ಟು ಮಟ್ಟಿಗೆ ಪ್ರಾಫಿಟ್ ಬರ್ಬೋದು ಅನ್ನೋದನ್ನ ತೂಕ ಹಾಕಿ ಆ ಅಸ್ತ್ರಗಳನ್ನು ತೆಗೆದುಕೊಳ್ತಾರೆ. ಈಗ ನಾಡಿದ್ರಿಂದ ಆರಂಭ ಆಗ್ತಾ ಇರುವಂತಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೊದಲ ಟಾರ್ಗೆಟ್ ನಾಗೇಂದ್ರ. ಯಾಕಂತ ಹೇಳಿದ್ರೆ ಈ ಹಿಂದೆ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿ ನಾಗೇಂದ್ರ ಅವರ ಅನಿವಾರ್ಯವಾಗಿ ಅವತ್ತು ರಾಜೀನಾಮೆ ಕೊಡಬೇಕಾಗಿರುವಂತ ಒಂದು ಪರಿಸ್ಥಿತಿ ಬಂದಿತ್ತು. ಇದು ಬಹುತೇಕ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಆದ್ರೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ನೀವು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಈಗ ಸಾಕ್ಷಿ ವಿಚಾರಣೆ ಆರಂಭ ಆಗ್ಬೇಕು ಅಂತ ಸಂದರ್ಭದಲ್ಲಿ ಮತ್ತೆ ನಾಗೇಂದ್ರ ಅವ್ರಿಗೆ ಅವಕಾಶ ಕೊಟ್ರೆ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ರಿ? ಹಂಗಾದ್ರೆ ಆ ವಿಚಾರಣೆ ಕಂಪ್ಲೀಟ್ ಆಗಿ ನಾಗೇಂದ್ರ ನಿರಪರಾಧಿ ಅಂತ ಹೊರಗಡೆ ಬಂದರೆ ನಿಮ್ಮನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಸಮರ್ಥನೆ ಮಾಡ್ಕೊಂಡ್ರು, ಯಾರ ಮೇಲೆ ಕೇಸ್ ಇಲ್ಲ ಅಂತ ಹೇಳ್ಬಿಟ್ಟು. ಡಿ.ಕೆ. ಶಿವಕುಮಾರ್ ಅವ್ರ ಮೇಲಿರೋ ಕೇಸು ಅವರೇ ಹೇಳಿದ್ದಾರೆ ರಾಜಕೀಯ ಪ್ರೇರಿತ ಅಂತ ಹೇಳ್ಬಿಟ್ಟು. ಬಿಜೆಪಿ ಅವ್ರ ನಾಯಕರ ಮೇಲೂ ಕೂಡ ಬೇರೆ ಬೇರೆ ಕೇಸುಗಳು ಬಾಕಿ ಇದಾವೆ. ಆದ್ರೆ ಇದು ಗಂಭೀರವಾದಂತಹ ಒಂದು ಪ್ರಕರಣ. ಯಾಕಂತ ಹೇಳಿದ್ರೆ ನೇರವಾಗಿ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗಿರುವಂತ ಒಂದು ಹಣ ಬೆಂಗಳೂರಿನ ಬ್ಯಾಂಕ್ಗಳಿಂದ ಹೈದರಾಬಾದ್ ಬ್ಯಾಂಕ್ಗಳಿಗೆ ಹೋಗಿರುವಂತ ಒಂದು ಹಣ. ಇದರಲ್ಲಿ ಒಬ್ಬ ಅಧಿಕಾರಿನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ರು, ಸೂಸೈಡ್ ಮಾಡ್ಕೊಂಡ್ರು. ಅದಾದ ಬಳಿಕವೇ ಈ ಪ್ರಕರಣ ಬಹಳಷ್ಟು ಗಂಭೀರತೆಯನ್ನ ಪಡ್ಕೊಂಡಿದ್ದು. ಹಿಂದೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿರುವಂತ ಒಂದು ಪ್ರಕರಣ. ನನ್ಗನ್ಸುತ್ತೆ ಬಹಳ ರಿಸಿಕ್ ತಗೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ. ಡಿ.ಕೆ. ಶಿವಕುಮಾರ್ ಅವರು ರಿಸಿಕ್ ತಗೊಂಡಿದ್ದಾರೆ, ಸಿದ್ದರಾಮಯ್ಯ ರಿಸಿಕ್ ತಗೊಂಡಿರ್ಬೋದು. ಇವರ ಹೆಸರು ಯಾರು ಹೇಳಿದಾರೋ ಅವರೆಲ್ಲ ಕೂಡ ರಿಸಿಕ್ ತಗೊಂಡಿದ್ದಾರೆ. ಬಟ್ ಈಗಾಗಲೇ ವಿಪಕ್ಷಗಳು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾವೆ. ಬ್ಲಾಕ್ ಮೇಲ್ ಮಾಡಿ ಹೆದರ್ಸಿ ಬೆದರ್ಸಿ ನಾಗೇಂದ್ರ ಅವರು ಸಚಿವ ಸಂಪುಟಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಅಲ್ಲ, ವಿಪಕ್ಷಗಳ ಆರೋಪ ಹೇಗಿದೆ ಅಂದ್ರೆ ಅವರು ಆ ಹಣವನ್ನ ತೆಲಂಗಾಣ ಚುನಾವಣೆಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅದು ವರ್ಗಾವಣೆ ಆಗಿದ್ದು ಅಂತ ಅವರ ಗಂಭೀರ ಆರೋಪ. ಹಾಗಾಗಿ ಆ ಕೆಲಸ ಒಂದ್ ವೇಳೆ ನಾವು ಅಬ್ಸರ್ವೇಷನ್ ಪ್ರಕಾರ ಮಾತಾಡೋದಾದ್ರೆ ಆ ರೀತಿ ಆಗಿದ್ರೆ ಅದು ನಾಗೇಂದ್ರ ಅಂತೂ ಒಬ್ಬರೇ ಏಕಾಏಕಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲ ಆ ಕಡೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸೂಚನೆ ಬರಬೇಕು, ಇಲ್ಲ ಅವತ್ತು ಡಿ.ಸಿ.ಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸೂಚನೆ ಕೊಡಬೇಕು. ಜೊತೆಗೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸಪೋರ್ಟ್ ಮಾಡಿರ್ಬೇಕು. ಇವರೆಲ್ಲರೂ ಪಾತ್ರ ಇದ್ರೆ ಮಾತ್ರ ಯಾರು ನಾಗೇಂದ್ರ ಅವರು ಆ ಇಲಾಖೆಯಿಂದ ಅದು ವರ್ಗಾವಣೆ ಆಗಿರಬಹುದು. ಅವ್ರು ಹೇಳೋದೇ ನಿಜ. ಆದ್ರೆ ನಾವು ಹಿಂಗೆ ಆಗಿದೆ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಬಿಜೆಪಿ ಜೆಡಿಎಸ್ ಅವರ ಆರೋಪ ಅದೇ ಆಗಿರೋದ್ರಿಂದ ಈ ವಾದ ಬಿಜೆಪಿ ಅವರು ಮುಂದಿಟ್ಟಿರೋದು. ಬಹುತೇಕ ನಾಡಿದ್ರಿಂದ ಆರಂಭ ಆಗುವಂತಹ ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಲ್ಲಿ ಈಗಾಗಲೇ ಹೇಳಿದ್ದಾರೆ, ಇದನ್ನ ನಾವು ಬಿಡೋದಿಲ್ಲ, ಮೊದಲ ಹಿಟ್ ವಿಕೆಟ್ ನಾಗೇಂದ್ರ ಅಂತ ಹೇಳಿದ್ದಾರೆ. ಅಷ್ಟು ಸುಲಭನೂ ಅಲ್ಲ. ಒಮ್ಮೆ ಸಚಿವರಾದ ಬಳಿಕ ಅವರನ್ನು ರಾಜೀನಾಮೆ ತಗೊಳ್ಳೋದು ಕೂಡ ಅಷ್ಟು ಸುಲಭನೂ ಅಲ್ಲ. ರಾಜೀನಾಮೆ ಪಡಿಬೇಕಂದ್ರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು, ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಡಬೇಕು. ಇವೆಲ್ಲವೂ ಕೂಡ ಲೆಕ್ಕಾಚಾರಗಳಿದಾವೆ.
ಒಂದ್ಸಲ ಮೇ ಬಿ ಹೇಳಕ್ಕಾಗಲ್ಲ. ಈಗ ವಿರೋಧನೂ ಕೂಡ ಇದೆ, ಸಿಕ್ಕಾಪಟ್ಟೆ ಜನ ಸಚಿವರಾಗೋದಕ್ಕೆ ಕಾಯ್ತಾ ಇದ್ದಾರೆ. ನೋಡಪ್ಪ ನಿನ್ ಮೇಲೆ ಹಿಂಗೆಲ್ಲ ಹೇಳ್ತಾ ಇದಾರೆ, ಸುಮ್ನೆ ಯಾಕ್ ಬೇಕು ಅಂತ ಹೇಳಿ ರಾಜೀನಾಮೆ ತಗೊಂಡ್ರು ಅಚ್ಚರಿ ಪಡ್ಬೇಕಾಗಿಲ್ಲ. ಸಾಧಕ ಬಾಧಕಗಳ ಲೆಕ್ಕಾಚಾರ ಹಾಕಿ ನಿರ್ಧಾರ ಮಾಡ್ತಾರೆ. ಎಸ್. ಇನ್ನು ಮೂರನೇ ಸವಾಲು ಏನು? ಬಿಡದಿ ಟೌನ್ಶಿಪ್. ಸಾಕಷ್ಟು ಜನ ರೈತರು ಬಹಳಷ್ಟು ದಿನಗಳಿಂದ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಪ್ರಕರಣವೇ ಬಿಜೆಪಿ ಜೆಡಿಎಸ್ಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರ. ಬಿಡದಿಯಿಂದ ಪಾದಯಾತ್ರೆ ಮಾಡಿದ್ದಾರೆ ಜೆಡಿಎಸ್ ನಾಯಕರು. ನಿನ್ನೆ ಅದು ಬೆಂಗಳೂರು ಎಂಟ್ರಿ ಆಗೋಷ್ಟರಲ್ಲಿ ಖತಮ್ ಆಯಿತು. ಭೂ ಸ್ವಾಧೀನ ನೋಟಿಫಿಕೇಶನ್ ವಿರುದ್ಧ ತೊಡೆ ತಟ್ಟಲಿದ್ದಾರೆ ದೋಸ್ತಿಗಳು. ಸದನದ ಒಳಗೂ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ, ಒಳಗೂ ಹೊರಗೂ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಸದನಕ್ಕೆ ಬನ್ನಿ ಅಂತ ಸವಾಲನ್ನ ಹಾಕಿದ್ದಾರೆ ಜೆಡಿಎಸ್ ನಾಯಕರು. ಜೆಡಿಎಸ್ ನಡೆ ಇನ್ನಷ್ಟು ಕಠಿಣ ಪ್ರತಿಭಟನೆಗೆ ದೇವೇಗೌಡ ತೀರ್ಮಾನವನ್ನ ಮಾಡಿದ್ದಾರೆ. ಸದನದಲ್ಲೂ ಜೆಡಿಎಸ್ ಅಹೋರಾತ್ರಿ ಧರಣಿ ಮಾಡುವ ಸಾಧ್ಯತೆ ಇದೆ. ಇದು ರೈತರ ವಿಚಾರ. ಇದನ್ನ ಹೆಂಗೆ ಹ್ಯಾಂಡಲ್ ಮಾಡಬಹುದು ಡಿ ಕೆ ಶಿವಕುಮಾರ್? ಜೊತೆಗೆ ಇದನ್ನ ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಅಲ್ಲ, ಇದಕ್ಕೆ ಬಹಳ ವಿರೋಧ ವ್ಯಕ್ತವಾಗಿದೆ ಆ ಭಾಗದಲ್ಲಿ. ಆದ್ರೆ ಡಿ ಕೆ ಶಿವಕುಮಾರ್ ಹೇಳೋದೇನಂತ ಹೇಳಿದ್ರೆ, ವಿರೋಧ ಮಾಡ್ತಿರುವಂತಹ ರೈತರಿಗಿಂತಲೂ ಕೂಡ ಭೂಮಿ ಕೊಡುವಂತಹ ರೈತರ ಸಂಖ್ಯೆ ಜಾಸ್ತಿ. ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಜೆಡಿಎಸ್ ಅವರು ಅಂಕಿಅಂಶ ಇರಲಿಲ್ಲ. ಅದೇ ರೀತಿ ಸರ್ಕಾರದ ಬಳಿನೂ ಕೂಡ ಎಷ್ಟು ಜನ ರೈತರು ಭೂ ಸ್ವಾಧೀನಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಆ ಅಂಕಿಅಂಶಗಳನ್ನ ಯಾರು ಹೇಳ್ತಿಲ್ಲ. ಆಯ್ತು, 100 ಜನ ಕೊಟ್ಟಿದಾರಾ, 200 ಜನ ಕೊಟ್ಟಿದಾರಾ, 300 ಜನ ಕೊಟ್ಟಿದಾರಾ, ಯಾವ ಅಂಕಿಅಂಶನೂ ಕೂಡ ಹೇಳ್ತಿಲ್ಲ. ಆದ್ರೆ ಈ ಟೌನ್ಶಿಪ್ ವಿಚಾರದಲ್ಲಿ 3 ಪಕ್ಷಗಳ ಪಾಲು ಕೂಡ ಇದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಹೀಗಾಗಿ ಅವರ ಪಾಲು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಹಿಂದೆ ಈ ಟೌನ್ಶಿಪ್ ಆಗ್ಬೇಕು ಅಂತ ಕಳೆದ 20 ವರ್ಷಗಳ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಇದಕ್ಕೆ ಚಾಲನೆ ಕೊಟ್ಟಿರೋದು. ಅವತ್ತಿಂದ ಇವತ್ತಿನವರೆಗೂ ಕೆಲವರು ರೈತರು ಹೇಳೋದು ಏನಂತ ಹೇಳಿದ್ರೆ, ನಮ್ಮ ಜಮೀನು ರೆಡ್ ಝೋನ್ ಮಾಡಿರೋದ್ರಿಂದ ಯಾರು ಕೂಡ ಬಂದಿಲ್ಲಿ ಜಮೀನ ಖರೀದಿ ಮಾಡ್ತಾ ಇಲ್ಲ, ನಾವು ಮಾರ್ಬೇಕಂದ್ರೂ ಆಗಲ್ಲ, ನಮ್ಮ ಸಮಸ್ಯೆಗಳಿದ್ದಾಗ ನಮ್ಮ ಜಮೀನು ಮಾರಕ್ಕೂ ಕೂಡ ಅವಕಾಶಗಳು ಸಿಗ್ತಿಲ್ಲ. ಹೀಗಾಗಿ ಇವತ್ತು ನಿನ್ನೆ ಮತ್ತೆ ಮೊನ್ನೆ ಪಾದಯಾತ್ರೆ ಮಾಡಿದ್ದು ಭೂಮಿ ಉಳಿಬೇಕು ಅಂತ, ಭೂಮಿ ರೈತರ ಬಳಿಯೇ ಉಳಿಬೇಕು ಅಂತ ಹೇಳ್ಬಿಟ್ಟು ಜೆಡಿಎಸ್ ಅವರು ಪಾದಯಾತ್ರೆ ಮಾಡಿದ್ರು. ಜೆಡಿಎಸ್ಗೆ ಬಿಜೆಪಿ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಹೌದು, ಬಿಜೆಪಿ ಮತ್ತೆ ಜೆಡಿಎಸ್ ವಾದ ಈ ವಿಚಾರದಲ್ಲಿ ಒಂದೇ ಇದೆ. ರೈತರ ಬಳಿ ನೀವು ಒತ್ತಾಯಪೂರ್ವಕವಾಗಿ ಜಮೀನನ್ನ ಕಸಿದು ಅಕ್ವಿಜೇಷನ್ ಮಾಡಬೇಡ ಅಂತ, ಸ್ವಾಧೀನ ಮಾಡ್ಕೊಳ್ಬೇಡ ಅಂತ ಅವ್ರು ಹೇಳ್ತಾರೆ. ನಮ್ದೇನು ಒತ್ತಾಯ ಇಲ್ಲ, ಯಾರಿಗೆ ಇಷ್ಟ ಇದೆಯೋ ಅವ್ರು ಕೊಡ್ಬೇಕು, ಯಾರಿಗೆ ಕಷ್ಟನೋ ಭೂ ಸ್ವಾಧೀನ ಕಷ್ಟ ಅಂತ ಯಾರಿಗೆ ಅನ್ಸುತ್ತೋ ಅವ್ರೇನ್ ಕೊಡೋದು ಬೇಡ ಅಂತ. ಆದ್ರೆ ಅದ್ರ ಒಳಗೊಳಗೆ ಬೇರೆ ತರ ಆಗ್ತವೆ, ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಸುಲಭವಾಗಿ ಬಿಡ್ತಾರ. ಸುತ್ತಲೂ ಇರುವಂತವ್ರು ಕೊಟ್ರೆ ಮಧ್ಯದಲ್ಲಿರೋ ಜಮೀನು ಮಾಲಕ ಹೆಂಗ್ ಹೋಗ್ಬೇಕು? ಹೌದು, ಆಗ ಇವೆಲ್ಲ ಸಮಸ್ಯೆ ಪ್ರಾಕ್ಟಿಕಲ್ ಆಗಿ ಇವೆಲ್ಲ ಸಮಸ್ಯೆಗಳು ಆಗ್ತವೆ. ಹಾಗಾಗಿ ಅಷ್ಟು ಸುಲಭ ಅಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾಡಿದ್ರಿಂದ ಆರಂಭ ಆಗುವಂತ ವಿಧಾನಸಭೆ ಮತ್ತೆ ಪರಿಷತ್ತಲ್ಲಿ ಇದು ಕೂಡ ದೊಡ್ಡ ಸವಾಲಾಗುತ್ತೆ. ಇದನ್ನ ದೊಡ್ಡ ಅಸ್ತ್ರವನ್ನಾಗಿ ತಗೊಂತಾರೆ. ಯಾಕಂತ ಹೇಳಿದ್ರೆ ರೈತರು ಟಚ್ ಆಗುವಂತಹ ಒಂದು ವಿಚಾರ. ಕೇವಲ ಇದು ಬಿಡದಿಗಷ್ಟೇ ಹೋರಾಟ ಮುಂದುವರಿಸ್ತಾರೆ ಅಲ್ಲ. ದೇವೇಗೌಡ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಕೂರ್ತಾ ಇದಾರೆ. 94 ವರ್ಷ ಇರ್ಬೇಕೀಗ, ನಿಜ 94 ವರ್ಷ ದೇವೇಗೌಡರು ಬಹಿರಂಗವಾಗಿ ಹೇಳಿದ್ದಾರೆ. ಜೊತೆಗೆ ಇದು ಕೇವಲ ಬಿಡದಿಗಷ್ಟೇ ಸೀಮಿತ ಆಗಲ್ಲ ಈ ಪ್ರಕರಣ. ನಿಮಗೆ 224 ವಿಧಾನಸಭಾ ಕ್ಷೇತ್ರಗಳು ಕೂಡ ಚುನಾವಣಾ ಅಜೆಂಡಾದ ಪ್ರಕರಣ ಇದು. ಹೌದು, ರೈತರಿಗೆ ಒಳ್ಳೇದಾಗ್ಲಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಯಾರ ಅಧಿಕಾರದಲ್ಲಿದ್ದಾಗಲೂ ಕೂಡ ಬಲವಂತದ ಭೂಸ್ವಾಧೀನಗಳು ಮಾಡಿರುವಂತಹ ನಿದರ್ಶನಗಳಿದಾವೆ. ಅಧಿಕಾರದಲ್ಲಿದ್ದಾಗ ರೈತರ ವಿರುದ್ಧ, ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ರೈತರ ಪರ ಇವೆಲ್ಲ ನೋಡಿದ್ವಿ. ಇವತ್ತು ಜೆಡಿಎಸ್ ಮತ್ತೆ ಬಿಜೆಪಿ ಅವರು ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ರೈತರಿಗೆ ಜಮೀನು ವಾಪಸ್ ಕೊಡಿಸೋದಾದ್ರೆ ಅದಕ್ಕಿಂತಲೂ ಖುಷಿ ಮತ್ತೊಂದಿಲ್ಲ. ಅದೇ ರೀತಿ ಅಲ್ಲಿ ಈಗ ಎಲ್ಲರೂ ಕೊಡೋದೇ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಡೆವಲಪ್ಮೆಂಟ್ ಹೆಂಗೆ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಬರ್ತವೆ. ಡೆವಲಪ್ಮೆಂಟ್ ಆದಾಗ ಸಹಜವಾಗಿ ಅಲ್ಲಿ ಕೈಗಾರಿಕೆಗಳು ಬರ್ತವೆ,